ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ಕೂಡ ಆರಾಮದೀನಿ. ಬೆಳಗ್ಗೆ 6 ಗಂಟೆ ಆಗೈತೆ ನೋಡಿ. ಇವಾಗ ಎದ್ದೆ ಸ್ನೇಹಿತರೆ, ಎದ್ದಿಲ್ಲ ಅಂತೀನಿ. ಇನ್ನೂ ಏನು ಕೆಲಸ ಇಲ್ಲ. ಮನೆ ತೊಳ್ಕೊಬೇಕು. ಇವತ್ತು ಐತಾರ, ಇಷ್ಟು ಮನೆ ತೊಳ್ಕೊಬೇಕು. ಮನೆ ದೇವರು ವಾರ. ಬರ್ರಿ ಬೇರೆ ಮತ್ತೆ ದರ್ಶನ ಮಾಡ್ರಿ ನೀವು ಕೂಡ. ನೋಡ್ರಿ, ಇಲ್ಲಿ ನಾನು ಬೇರೆ ಮತ್ತೆ ದರ್ಶನ ತಗೊಂಡು ಕದ ಮುಂದಕ್ಕೆ ಮಾಡಿ ಹೋಗಿದ್ದೆ. ನೀವು ಕೂಡ ದರ್ಶನ ಮಾಡಿರಿ. ಬರ್ರಿ. ಮೊದಲ ಬಾಗ್ಲ ತೆರೆದು ಅಂಗಳ ಕಸ ಗುಡಿಸು ಒಂದು ರಂಗೋಲಿ ಹಾಕೊಂಬರ್ತೀವಿ ಸ್ನೇಹಿತರೆ. ನೋಡಿ, ಇನ್ನೂ ಸ್ವಲ್ಪ ಕತ್ಲೈತೆ. 6 ಆಗೈತೆ, ಕತ್ಲೈತೆ ನೋಡಿ. ಆಮೇಲೆ 6ಕ್ಕೆ ಬೆಳ್ಳಂಬಿಸಿರ್ಬೋದಿತ್ತು. ಮೈಕ್ ಹಾಕಿ ಬಂದ್ ಮಾಡ್ಯಾರ ನೋಡಿ. 6:15 ಟೈಮ್ ನೋಡಿ ಸ್ನೇಹಿತರೆ. ನೀರು ಒಲಿ ಹಚ್ಚೀನಿ. ಶ್ರಾವಣಕುಮಾರ್ ಆಟ ಆಡಕತ್ತಾರ. ಒಂದೇ ಬಾಂಡೆ ಎದ್ದು ತಿಕ್ಕೊಂಡ್ಲು ಶ್ರಾವಣಿ. ನಾನು ಅಡುಗೆ ಮನೆ ದೇವ್ರ ಮನೆ ತೊಳ್ಕೊಂಡೆ. ನೋಡ್ತಿರ್ಬೇಕು, ಎಲ್ಲ ಕ್ಲೀನಾಗೈತ್ರಿ. ಮಾಡೋ ಕೆಲಸ ಮಾಡ್ಲಿಕ್ಕಂದು ಜೀವ ಸಮಾಧಾನ ಆಗಲ್ಲ ನೋಡ್ರಿ. ಬಾಂಡೆ ಇಷ್ಟೇ ಇದ್ದಳು. ಶ್ರಾವಣಿ ತಿಕ್ಕೋದ ಅವಳಿ ಬಾಂಡೆ. ನಾನು ಫ್ರಿಜ್ ಒರೆಸ್ಕೊಂಡೆ. ಊಟ ಫ್ರಿಜ್ ಎಲ್ಲ ಒರೆಸಿ ಎಷ್ಟು ದಿನ ಆದರೂ ಹೊಲಿಸಿದ್ದೆ ಇಲ್ಲ. ಇವಾಗ ನೋಡಿ ಎಲ್ಲ ಆಗೈತೆ. ದೇವ್ರ ಮನೆ ಇನ್ನು ಪಡ್ಸಾಲಿ ಅಟ್ಟ ಅದನ್ನು ತೊಳ್ಕೊಂಬರ್ರಾಗ ಲೇಟ್ ಆಗುತ್ತೆ ನೋಡಿ. ಸಂಡೇ ಐತೆ, ಹಂಗಾದ್ರು ಲೇಟ್ ಆದ್ರೆ ಆಕೆ ಬುತ್ತಿ ಕಟ್ಟಂಗಿಲ್ಲ, ಏನಿಲ್ಲ ಸ್ನೇಹಿತರೆ. ಬರೀ ಅದಟ್ಟು ಕಸ ಹುಡುಗಿ ಮನೆ ಒರೆಸಿ ಮತ್ತೆ ಸಿಗೋಣ ಸ್ನೇಹಿತರೆ. ಮಾಡ್ಕೊಳ್ಳೇಬೇಕು ನೋಡಿ. ಇವತ್ತು 2 ಅರ್ಜೆಂಟ್ ಬ್ಲೌಸ್, ಸಾದಾ ಬ್ಲೌಸು, ಕಟ್ಟಿಂಗು ಟಿಚಿಂಗು ಮುಗಿಬೇಕು. ಯಾವ್ದಾಗುತ್ತೆ ನೋಡಿ. ಊರು ಮನ್ಯಾಗ ಇರ್ತಾವೆ. ಆಡಾಕತ್ತಾರೆ ಅವ್ರು ಕಟ್ಟಿ ಮ್ಯಾಗ. ಮನೆಯಿಂದ ಆಡಾಕತ್ತಾರೆ ಆಡಾಕತ್ತಾರೆ ಅವ್ರಿಬ್ರು. ಏನು ಮಾಡಾಕತ್ತೀರ? ಆಟ ಆಡಾಕತ್ತೀರ? ಆಕೆ ನಂಗೆ ಹಾಕೋಕೆ ಕೂತಾಳೆ ಶ್ರಾವಣಕುಮಾರ್. ಆಕೆ ಮಮ್ಮಿ ಅಂತ ಪಪ್ಪ ಅಂತಲ್ಲ, ಅಕ್ಕ ತಮ್ಮ ಅಂತ ಆಟ ಆಡ್ರಿ. ಆಕೆ ಮಮ್ಮಿ ಅಂತ, ನಾ ಪಪ್ಪ ಅಂತ ಹೇಳ್ತಾನೆ ಶ್ರಾವಣ. ನೋಡ್ರಿ, ಇಲ್ಲೇ ಮನೆಯೆಲ್ಲ ಕಸ ಗುಡಿಸಿ ಮನೆ ಒರೆಸಿ ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಈ ಕಡೆ ಶ್ರಾವಣಿದು ಜಾಕ್ ಆಗೈತೆ, ಶ್ರಾವಣಕುಮಾರ್ದು ಜಾಕ್ ಆಗೈತೆ. ಇವಾಗ ಟೈಮ್ ಬಂದು 9 ಗಂಟೆ ಆಗಿದೆ ಸ್ನೇಹಿತರೆ. ಇವೆಲ್ಲ ಒಗ್ಯಾಕೆ ಹಾಕಿನ್ರಿ. ಇವತ್ತಿಷ್ಟು 2 ಸ್ಟ್ಯಾಂಡು ತೆಗೆದು, ಇಷ್ಟು ಬಟ್ಟೆ ತೆಗೆದು ಇಷ್ಟು ಒರೆಸಿ ಕ್ಲೀನ್ ಮಾಡ್ಬೇಕ್ರಿ. ಇದು ನೋಡಿ, ಉಳಿದ್ರ ಮಾಲನ್ನು ಹೆಂಗೆ ನೀಟಾಗಿ ಇಟ್ಕೋಬೇಕು ಅನ್ನೋದು ಅದೊಂದು ವಿಡಿಯೋ ಮಾಡ್ಬೇಕಂತ ಮಾಡೀನಿ. ಯಾಕಂದ್ರೆ ಗೊತ್ತಿರಲ್ರಿ ಉಳಿದ್ರ ಮಾಲ್ ಹೆಂಗೆ ಖರ್ಚು ಮಾಡಬೇಕು, ಹೆಂಗೆ ಮಾರಬೇಕು, ಪ್ರತಿಯೊಂದು ಹೇಗೆ ಕೊಡ್ತೀನಿ ರೀ ಆ ವಿಡಿಯೋದಲ್ಲಿ. ರೇಖಾ ಟೈಲರಿಂಗ್ ಆನ್ಲೈನ್ ಬಿಸ್ನೆಸ್ನಾಗ ಹಾಕ್ತೀನಿ ರೀ ಆ ವಿಡಿಯೋ. ಬಟ್ಟೆ ಬಗ್ಗೆ, ಟೈಲರಿಂಗ್ ಬಗ್ಗೆ ಇದ್ರೆ ಅಷ್ಟೇ ಆದರೂ ಆ ವಿಡಿಯೋದಾಗ ಬರುತ್ತೆ ರೀ. ಶ್ರಾವಣಿಗೆ ಕೂಡ ಜಾಕ ಮಾಡ್ಯಾರ ಸ್ನೇಹಿತರೆ. ಹಾಂ, ನೀರು ಇದು ತಲೆಗೆ ಒಂದು ಅರ್ಬಿ ಟಾಲ್ ತಗೊರ್ಸುವ ನೀರು ಬಸಿತಾನು. ಇವಂದು ತಲೆ ತೊಳ್ದೀನಿ, ಅವನು ತೆಕ್ಕಿದು ತಲೆ ತೊಳ್ದೀನಿ ರೀ. ಬರ್ರಿ, ಇದು ಮೇಕಪ್ ಆಗಿ ಜಗಳ ನಿಮ್ಮ ಮನ್ಯಾಗ ಮಕ್ಳು ಇದೇ ಥರ ಜಗಳ ಮಾಡ್ತಾರೆ ನೋಡಿ. ಮಕ್ಕಳು ಜಗಳ ಮಾಡ್ತಾರೆ. ನಮ್ಮ ಶ್ರಾವಣ ಮಾತ್ರ ಸುಮ್ಮಿರ್ದೋಳಿ. ಬೀರಪ್ಪ ಮತ್ತೆ ಹೋಗಿ ಬರ್ರಿ ತಲೆ ಇಕ್ಕೋ ಮೇಕಪ್ ಆಗಿ ಅವ್ನಿಟ್ಟು ಮೇಕಪ್ ಮಾಡ್ತಾ ಅಮ್ಮನ ನೀಟ್ ಮೇಕಪ್ ನಾನು ಅಡುಗೆ ಸಜ್ಜು ಮಾಡ್ತೀನಿ. ನಾನು ಜಾಕ ಮಾಡ್ಬೇಕು. ನಾನು ಹಳ್ಳತ್ತಿ ಎಣ್ಣೆ ಉಳಿಸ್ಕೊಂಡಿನಿ. ಬರ್ರಿ ಮತ್ತು ನಾಷ್ಟಕ್ಕೆ ಏನು ಮಾಡೋಣಪ್ಪ ಶ್ರಾವಣ? ನಾಷ್ಟಕ್ಕ ಪೂರಿ ಅಂತ ನೋಡಿ. ಇವಾಗ 9 ಆಗೈತೆ ರೀ. ಇನ್ಮೇಲೆ ಪೂರಿ ಹೆಂಗೆ ಆಗ್ತಿರ್ಬೇಕು ಸ್ನೇಹಿತರೆ. ಸ್ಪಾಂಡೆ ಎಲ್ಲ ಮುಗಿದೈತ್ರಿ. ನಾನು ಬೇಕು ಜಾಕ ಇದ್ದಾರೆ, ನೀರು ಕಸಕ್ಕಿಟ್ಟಿರಿ. ಬರ್ರಿ ಗ್ಯಾಸ್ ಇದು ಸಿಲಿಂಡ್ರ ಪುಟ್ಟಕ್ಕಾರ ಒಯ್ದ್ರಿ. ಈಗ ಕೊಟ್ರು ನೋಡ್ರಿ. ಪುಟ್ಟಕ್ಕಾರ ತಂದು ಕಾಲೇ ಐತ್ರಿ ಅನ್ಕೊಂಡು ಇಟ್ಟಿದ್ದೆ. ಮತ್ತು ಅವ್ರು ಒಯ್ದ್ರಲ್ಲ ತುಂಬ್ಕೊಂಬಂದು ಕೊಟ್ರು ನೋಡ್ರಿ. ತುಂಬಿದ್ದು ಕೊಟ್ಟಿದ್ದೆ ನಾನು ತುಂಬಿದ್ದು ಕೊಟ್ಟಿದ್ದೆ, ಅವರು ತುಂಬಿದ್ದು ಕೊಟ್ರಿ. ನೋಡಿರಿ, ಇಲ್ಲೇ ಪುರಿ ಮಾಡೋಕೆ ಗೋಧಿ ಹಿಟ್ಟು ನಾದಾಕತ್ತೀನಿ. ಗೋಧಿ ಹಿಟ್ಟು ಅಂತೀನಿ, ಸಾರಿ, ಮೈದಾ ಹಿಟ್ಟು ನಾದಾಕತ್ತೀನಿ ರೀ. ಗೋಧಿ ಹಿಟ್ಟು ಇಲ್ಲ ಸ್ನೇಹಿತರೆ. ಗೋಧಿ ಹಿಟ್ಟು ಖಾಲಿ ಆಗೈತೆ. ಮೊನ್ನೆ ಬೀಸಂಬರ್ಬೇಕಂದ್ರೆ ಬೀಸಂಬಂದಿಲ್ಲ. ಹಿಂಗಾಗಿ ಮೈದಾ ಹಿಟ್ಟು ನಾದಾಕತ್ತೀನಿ. ಅವರಿಬ್ಬರು ಮೇಕಪ್ ಮಾಡ್ಕೊಳಕತ್ತಾರ. ಬರ್ರಿ ಮೈದಾ ಹಿಟ್ಟು ನಾದಿ ಮತ್ತು ಬೆಳಗ್ಗೆರಿ ಚಟ್ನಿ ಮಾಡ್ತೀನಿ ರೀ. ಒಂದಿಟ್ಟು ಕೊಬ್ಬರಿ ಚಟ್ನಿ ಮಾಡ್ತೀನಿ ನೋಡಿ. ಮಾಡ್ಕೇರಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಿಮ್ಗೆ. ಟೈಮ್ 9 ಆಗೈತೆ ರೀ. ಭಾಳ ಮಾಡ್ಕೊತೀನಿ. ಇದಕ್ಕೇನು ಹಾಕಿ ನೋಡಿ ಸ್ನೇಹಿತರೆ. ಉಪ್ಪು, ಮೈದಾ ಹಿಟ್ಟು ಎಡೆ ನೋಡಿ. ಪುರಿ ಹೆಂಗತ್ತವ ಅಂತ ನೀವು ನೋಡಾಕತ್ರಿ ನೋಡಿ ಸ್ನೇಹಿತರೆ. ಹಿಟ್ಟು ನಾದಿದೆ. ಇವಾಗ ಹಿಟ್ಟು ನೆನೆಯಾಕೆ ಬಿಡೋಣ್ರಿ. ಹಿಟ್ಟು ನೆನೆಯಲಾಕ ನಾವು ಬೆಳಗ್ಗೆ ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡು, ಕೊಬ್ಬರಿ ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ರೀ ನಿಮ್ಗೆ.
ಎಟ್ಟಿ ಮ್ಯಾಗ ಒಂದು ಮುಚ್ಚಿ ಇಟ್ಟಿರ್ತೀನಿ ನೆಲಕ್ಕೆ. ಇನ್ನು ಗ್ಯಾಸಿಗೆ ಕುಕ್ಮದ ಹಚ್ಕೊಂಡು ಗ್ಯಾಸ್ ಚಾಲು ಮಾಡ್ತೀನಿ ರೀ. ನೋಡಿರಿ ಅವರಿಬ್ರು ಹಿಟ್ಟನಾದ್ರಾಗ ಅವರಿಬ್ರು ನಾ ಮೇಕಪ್ ಮುಗಿದು ನೋಡಿ. ಗ್ಯಾಸ್ ಅದು ಸಿಲಿಂಡ್ರ್ ಅಲ್ಲೇ ಇಟ್ಟು ನೋಡಿ ಸೆಟ್ ಮಾಡಿದೆ ಸಿಲಿಂಡ್ರ್. ಬರ್ರಿ ಇವರಿಬ್ಬರು ನೋಡಾಕತ್ರಿ ಏನು ಮಾಡಾಕತ್ತಾರ ಸ್ನೇಹಿತರೆ. ಏನು ಮಾಡಾಕತ್ತೀರವ ಶ್ರವಣ? ಏನು ಮಾಡಾಕತ್ತಿ ಶ್ರವಣ? ಹೆಂಗೆ ಸಣ್ಣ ಮೇಕಪ್ ಹಾಕ? ಏನು ಮಾಡಾಕತ್ತೀಯ ಅಪ್ಪಾಜಿ? ಶ್ರಾವಣಿ ಏನು ಮಾಡಾಕತ್ತಿ? ಮಾಡ್ಕೊಂಬೇಡ ಬಾಕ್ಸ್ ಮುಚ್ಚಿಡ್ರಿ. ಅದರ ಹೊಸ ಅದರ ಹಾಕಿಡ್ರಿ. ಗಾಳಿಗೆ ಪೌಡ್ರ ಎಲ್ಲ ಮೇಕಪ್ ಮಾಡ್ಕೊಳಕ್ಕೆ ಇಲ್ಲಿಕಂಗೆ ಕಿತ್ತಾಡ್ಬಿಡ್ತಾರೆ ನೋಡಿ ಅವರು. ಅದನ್ನ ತೊಗೋತಾರ ಮೇಕಪ್ ಮಾಡ್ಕೋತಾರೆ, ಒಳಗೆ ಮುಚ್ಚಿಟ್ಬಿಡ್ತಾರೆ. ಹುಡ್ರು ಕ್ಲಿಯರ್ ಆಗೋದು ರೀ. ಮನೆ ತುಂಬ ಇಲ್ಲಿಕ ಮಾಡೋದು ತುಂಬ ಹೋಗಿರ್ತಾರೆ. ಲೇಸು ಪಾಸು ದಬ 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 ಕೆಡಿಬಿಡ್ತಾರೆ ಸ್ನೇಹಿತರೆ. ಹಿಂಗೆ ಮಾಡ್ತಾವೆ ಮಕ್ಕಳು ಅಂದ್ರೆ ಹಂಗೆ ಅಲ್ರಿ. ಯಾವಕ್ಕೆ ಅದಕ್ಕೆ ಮಕ್ಳು ಅಂತಾರೆ. ನಮಗೆ ಅನ್ನಂದ್ರೆ ಅಂತಾರೆ ಏನು ರೀ ಮಕ್ಳು ಅಂತ. ಏ ಅಪ್ಪ ನೀ ಹೆಂಗೆ ಏನಪ್ಪಾಜಿ ಟಿಕ್ಲಿ ತೊಗೊಂಡು ಅಪ್ಪ ಕೊಡ್ಬಿಡು ಹಾಕೊಡ್ಬಿಡು. ನೋಡಿರಿ ನೋಡಿರಿ ನೋಡಿ ಬೇಡ ಇದು ಹೆಂಗೆ ಮಾಡ್ತಾರೆ ನೋಡಿ. ಹೆಂಗೆ ಸಗ್ಯ ನೋಡಿ ನಮ್ಮ ಶ್ರಾವಣಕ್ಕಮ್ಮ. ಅವ್ನು ತಕ್ಕೋ ಅವಿ ಅವ್ನು ನೋಡಿ ಎಷ್ಟು ನೀವು ನೋಡ್ರಿ ಅಲ್ಲಿ. ಬಾಂಡೆ ಮಾರಕ್ಕೆ ಬಂದಾರ ನೋಡಿ. ಕೆಬ್ನಕ್ಕೆ ಬಾಂಡೆ ಬಂದವ್ರಿ. ಅವ ಕಾಡಿಗೆ ಹಚ್ಚ ಇವಾಗ ಈ ಥರ ಇಟ್ಟು ಮಸ್ತ್ ನೆನೆದು ಬಿಟ್ಟೈತಿ. ಇವಾಗ ಮಿಜ್ಕೊಂಡು ಪುರೆ ಮಾಡ್ಬೇಕ್ರಿ. ಈ ಕಡೆ ಕೊಬ್ಬರಿ ಚಟ್ನಿ ರೆಡಿಯಾಗಿ ಸ್ನೇಹಿತರೆ. ಈ ಕಡೆ ಬೆಳಗೇರಿ ಚಟ್ನಿ ರೆಡಿಯಾಗೈತೆ. ಟೈಮು 10-1 ನಿಮಿಷ ಆಯ್ತು ನೋಡಿ. ಬೆಳಗೇರಿ ಚಟ್ನಿ ಮಸ್ತ್ ರೆಡಿಯಾಗೈತೆ ನೋಡಿ ಸ್ನೇಹಿತರೆ. ನಮ್ಮ ಅಂಟಿಯರ್ ನಾಷ್ಟಕ್ಕೆ ಒದರ್ಕೊಂಬೋಗ ಅಂದೆ. ಅದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಚವ. ಈ ಕಡೆ ಮೊನ್ನೆ ಕರಿಗಡುಬು ಕರೆದಿದ್ದೇನಿತ್ತು ರೀ, ಅದನ್ನೇ ಪುರಿ ಮಾಡೋಕೆ ಕಸ ತಿಟ್ಟಿಡಿ ಸ್ವಲ್ಪ ಸೋಸ್ಬೇಕಾಗಿತ್ತೇನ್ರಿ. ಕರಿಗಡುಬು ಕರೆದಿದ್ದು ಊರನ್ನ ಬಿಟ್ಟೆ ಸ್ನೇಹಿತರೆ. ಇವಾಗ ಅವರಿಗೆ ನಾಷ್ಟ ಹಾಕಿ ಕೊಡ್ತೀನಿ ರೀ. 10-1 ನಿಮಿಷ ಆಗೈತಿ. ಸಾಂಬಾರು ಇರ್ತೀನಿ ಸಂಜೆ ನಾನು ಸ್ವಲ್ಪ ಕಸಾಕಿಟ್ಟಿನಿ. ಆಯ್ತೇನಂದು ಬಾ ಶ್ರಾವಣ ಇಲ್ಲದ ಬರೀ ಇವ್ರಿಗೆ ಪುರಿ ಮಾಡಿ ನಾಷ್ಟ ಹಾಕಿಕೊಟ್ಟು ಮಸೈತೀನಿ ರೀ. ಇದು ಮಾಡೋ ಶ್ರಾವಣ ಲಟ್ಟಣಿಗೆ ತಂಬ ಇಲ್ಲೇ ಲಟ್ಟಿಸ್ಬಿಡ್ತೀನಿ ಪೂರ್ತಿಯಾಗ. ನೋಡಿ ಸ್ನೇಹಿತರೆ, ಆಂಟಿ ಬಂದಿದ್ಲು. ಎಡ್ಡೆ ಪುರ ತಿಂದು ಅಲ್ಲ ಜೋಳ ರೊಟ್ಟಿ ಮಾಡಿದ್ರು ಅಂತ. ಜೋಳ ರೊಟ್ಟಿ ಉಂಡಿನವ ನಾವಲ್ಲ ಅಂತ 2 ಪ್ಲೇಟ್ ತಿಂದು ಊರೆಲ್ಲ ತಿಂದು ಹೆಂಗೆ ಮಾಡಿ ಸ್ನೇಹಿತರೆ. ಹಿಂಗೆ ಅಷ್ಟು ಮುಸುರಾಗ್ಯಾವ್ರಿ. ಟೈಮು ಮಾತು ಹೇಳ್ಕೊತ ಕುಂತೆ 1 ಗಂಟೆ ಆಗೈತೆ. ತೋರ್ಸಮ್ಮಿ ನಾನು 1 ಗಂಟೆ ಆಗೈತೆ ಟೈಮ್. ಈ ಜಾಕ ಮಾಡಿ ಬಂದೀನಿ. ಈಗ ಪೂಜೆ ಎಲ್ಲ ಹೊಟ್ಟೆಗಾರ ಅನ್ನಕತ್ತೈತೆ. ನನಗೆ ಇಟ್ಟಿಲ್ರಿ ಪುರಿ ಮಾಡಕ್ಕೆ. ಮಸ್ತ್ ಆಗಿದ್ದು ಶ್ರಾವಣಿ ಶಂಕುಮಾರ ಆಚೆ ಕಡೆ ನಮ್ಮ ಮೈದ್ರ ಮಕ್ಕಳು ಇಟ್ಟು ಉಂಡೂರಿ ಇಟ್ಟು ನಾಲ್ಕೋತೀನಿ ರೀ. 1 4 ಪುರಿ ಮಾಡ್ಕೊತೀನಿ. ಬಟ್ಟೆಲ್ಲ ಬಾಂಡೆದ ಟೈಮ್ 1 ಗಂಟೆ ಆಗೈತೆ. ನಾ ಪೂಜೆ ಇಲ್ರಿ. ಆಂಟಿಯವ್ರು ಬಂದ್ರೆ ಆಂಟಿಯರ್ಗೂ ಮಾತಾಡ್ಕೊತ ಕೂತ್ಯ. ನೀವು ಯಾರ ಮನೆ ಬಂದ್ರೆ ಸ್ನೇಹಿತರೆ ಮಾತಾಡ್ಕೊತ ಕೂತು ಬಿಡ್ತೀವಿ ನಾವು. ಮುಂದಿನೋಡಲ್ಲ ವಿಚಾರ ಮಾಡಲ್ಲ. ಮಾತ್ರ ಹಂಗೆ ಕುಂತಿಲ್ರಿ. ಮತ್ತು ಚೊಳರಿಕಾಯಿ ಸೊಸಗೊಂದ್ಯಾ ಮತ್ತು ಕಿರ್ಸಾರಿ ಸೊಸಗೊಂದ್ಯಾ ಒಂದು 4 ಮಾಡ್ಕೊತೀವಿ ನಾಷ್ಟಕ್ಕೆ. ಅವರು ಅಡ್ಡೆ ಬದನ್ನ ವಿಡಿಯೋ ಮಾಡ್ಬೇಕಂದ್ರೆ ವಿಡಿಯೋನ ಸ್ಟಾರ್ಟ್ ಮಾಡಿಲ್ಲ. ನೋಡಿ ಏನು ಮಾಡೋದು. ಅವು 2 ಹುಡ್ರು ಇವು 2 ಹುಡ್ರು ಸ್ವಲ್ಪ ಮಾಡಿದ್ದೆ ಒಂದಿಷ್ಟು ಅಂತ ತಿಂದು ನೋಡಿ. ಮತ್ತು ಇಂಥವು ಯಾವ್ದಾರ ಒಗ್ಗರಣೆ ಮಾಡೋಣ ಹುಡುಗ ಉಂಟಾವ. ನಮಗೆ ರೊಟ್ಟಿ ಪಲ್ಯ ಕಮ್ಮಿ ಮಕ್ಕಳು ತಿನ್ನೋದು. ಒಗ್ಗಟ್ಟೆ ಯಾವ್ದಾರು ಮಾಡಿದ್ರೆ ಅಂತ ನೋಡಿ. ಇಷ್ಟು ಮಾಡಿದ್ರೆ ಸಾಕು ನಾನು ಹೋಗ್ಬೇಕಲ್ಲ. ಅದೆಲ್ಲರೂ ಆಗೈತೆ. ನಾನು ಭಾಳ ಆಗುತ್ತಂತ 2 ಸ್ವಲ್ಪ ಇಟ್ಟು ನೋಡಿ. ಅಂಟಿ ನಾವು ಉಂಡ್ಲಿಕ್ಕಂತ ಎಡ್ಡೆ ತಿಂದ್ರೆ ಅಂಟಿ ಹುಡುಗರು ಮಕ್ಕಳು ಉಡ್ಸ್ಕೊಡ್ತೀನಿ ನೋಡಿ. ಸರಿಯಾಗಿ ಹಾಕ್ಕೊಂಡು ನಾನು ಎಷ್ಟು ಇಟ್ಟು ಕಸ ಹುಡುಗಿ ಅಷ್ಟು ಬಾಣೆ ಸಿಗ್ತೀನಿ. ಆಮೇಲೆ ಇಟ್ಟು ನೆನೆದ್ರೆ ಮಾಡ್ಕೊತೀನಿ ರೀ. ಪುರೆ ಮಾಡಿ ಕ್ಲೀನ್ ಮಾಡಿ ಪುರೆ ಮಸಿಡ್ತೀನಿ ನೋಡಿ ಸ್ನೇಹಿತರೆ. ಪುರೆ ಮಾಡ್ಕೊಂಡು ತಿಂದು ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಒಳಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಆ ಕಡೆ ಒಂದು ಸ್ವಲ್ಪ ಕಸ್ಟಮರ್ ಬಂದರು, ಬಟ್ಟೆ ಕಸ್ಟಮರು. ಅವನು ಕೂಡ ತಳಗಿಟ್ಟೀನಿ. ಅದಿಷ್ಟು ಕ್ಲೀನ್ ಮಾಡಿ ಒರೆಸ್ಕೋಬೇಕು. ಇವತ್ತು ಅದು ಮಾಡೀನಿ ರೀ. ಇವತ್ತು ಆಯ್ತಾ ರೊಟ್ಟಿ ಮಾಡಲ್ಲ, ಲಟ್ಟಿಸ್ಬೇಕು 1 ರೊಟ್ಟಿ ಮತ್ತು ಕಿರ್ಸಲ್ ಪಲ್ಯ ತಳಸ್ಬೇಕು. ಸ್ವಲ್ಪ ಐತೆ ಚಟ್ನಿ ಪಟ್ನಿ ಐತೆ ಉಂಟಾರ ಅವ್ರು. ಬೆಳಗ್ಗೆ ಚಟ್ನಿ ಅದೈತೆ ಪುರೆ ಮಾಡಿದ್ದು. ಶ್ರಾವಣಿಗೆ ಕೂಡ ಎಲ್ಲಿಗೆ ಹೋಗ್ಬೇಕಂತ ನಾನು ಯಾಕೆ ಕೊಡಕತ್ತಿ ಯಾಕೆ ಸರ ನೋಡಕತ್ತಿ ಬಗ್ಗಿ ಅಂಗಡಿಗೆ ಹೋಗಕತ್ತಿ. ನಡಿ ನೀರು ಬಂದವು, ನೀರು ತುಂಬ್ತೀನಿ. ಬಟ್ಟೆ ಓದಿಲ್ಲ. ಟೈಮ್ 5 ಗಂಟೆ ಆಗೈತೆ. ಹೋಗಿ ಬಾ ಹೊರಗನ್ ಬಾ. 5 ಗಂಟೆ ಟೈಮ್ ಆಗೈತೆ. ಇನ್ನೂ ಕೆಲಸ ಭಾಳ ಸ್ನೇಹಿತರೆ. ಯಾಕೆ ಇಲ್ತಾನೆ ಏಮಣ್ಣಂದ್ರೆ ಒಂದು ವಿಷಯ ಐತ್ರಿ. ಒಂದು ಏನಂದ್ರೆ ಮಿಶೋ ಆ್ಯಪ್ನಾಗ ನಾವು ಕೂಡ ಸೇಲರ್ಸ್ ಆಗಿ ಹೆಂಗೆ ಸೇಲ್ ಮಾಡ್ಬೇಕನ್ನೋದು ಮಾಹಿತಿ ಒಬ್ಬರ ಕಡೆ ತಿಳ್ಕೊಂಡಿತ್ತು. ಅದೆಲ್ಲ ತಿಳ್ಕೊಳಕತ್ತೀನಿ ರೀ ನಾನು. ಇನ್ನು ಮ್ಯಾಗ ಮಿಶೋ ಆ್ಯಪ್ನಾಗ
ಶೇಲ್ ಮಾಡ್ತೀನಿ. ನಮ್ಮ ಕೈಲಿ ಆಗಲ್ಲ ಅಂದರೆ ಯಾವುದು ಆಗಲ್ಲ. ನಾವು ಕೂಡ ಅದ್ರ ಕಡೆ ಸ್ವಲ್ಪ ಗಮನ ಕೊಡಾಕತ್ತೀನಿ. ಹಿಂಗಾಗಿ ವಿಡಿಯೋ ಕರೆಕ್ಟಾಗಿ ಟೈಮ್ಗೆ ಅಪ್ಲೋಡ್ ಮಾಡಿಲ್ಲ. 4:45ಗೆ ಅಪ್ಲೋಡ್ ಮಾಡಿ ಸ್ನೇಹಿತರೆ ವಿಡಿಯೋ. ಈಗ 5 ಆಗೈತೆ ರೀ. ಮನೆ ಮಾಡೋರಿಲ್ರಿ ಸ್ನೇಹಿತರೆ, ಅಕ್ಕ ನೋಡಕತ್ರಿ ಈ ಕಡೆಲ್ಲ. ನಾಳೆಗೆ ಮಿಶೋ ಸೇಲರ್ ಅಕೌಂಟ್ ತಕ್ಕೋತೀವಿ ಸ್ನೇಹಿತರೆ. ಇದ್ರ ಬಗ್ಗೆ ಯಾರಿಗೆ ಎಲ್ಲ ಮಾಹಿತಿ ಐತಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನನಗೆ ಮಾತ್ರ ಫುಲ್ ಮಾಹಿತಿ ಸಿಗ್ತೀವತ್ತ. ಅದು ಯಾರು ಏನು ಅಂತ ಎಲ್ಲ ನಿಮಗೆ ನಾನು ಎಲ್ಲ ಸೇಲ್ ಮಾಡಾಕತ್ತಿಂದ ಮಿಶೋ ಕಡೆ ಅಂತ ನಾ ಸಕ್ಸಸ್ ಆಗಿಂದ ಅದು ನಿಮಗೂ ಶೇರ್ ಮಾಡ್ತೀನಿ. ಏನೋ ಸ್ನೇಹಿತರೆ ಮಾಡಬೇಕು ನೋಡಿ. ಈಗ ನಾವು ಇಲ್ಲೇ ಹೊಟ್ಟೆ ತುಂಬಿಸ್ಕೋತೀವಿ ಅಂದ್ರೆ ಇದ್ರಾಗನೇ ಇಲ್ಲೇ ಊರಲ್ಲಿ ಮಾರ್ತೀವಿ ಅಂದ್ರೆ ಕೆಲಸ ಆಗಲ್ಲ. ನಾವು ಇನ್ನೊಂದು ವರ್ಕ್ ಮಿಷನ್ ನೋಡ್ಬೇಕಂದ್ರೆ ಅದು ಕೂಡ ಕೆಲಸ ಅಲ್ಲ ವರ್ಕ್ ಮಿಷನ್. ಯಾಕಂದ್ರೆ ಅವ್ವ ಏನು ಹೇಳ್ಯಾಳ ಏನಿಲ್ಲ ಅಂತ ನೀವೆಲ್ಲ ಕಮೆಂಟ್ಗಳು ಓದಿರಬೇಕು. ತುಂಬಾ ಜನ ಅವ್ವನ ಮಾತಿಗೆ ಎಸ್ ಅಂದಿರಿ, ಅವ್ವನ ಮಾತೇ ಚಾಯ್ಸ್ ಮಾಡಿರಿ. ಹಿಂಗಾಗಿ ಅವ್ವನ ಮಾತು ನೀವೆಲ್ಲರೂ ಹೇಳ್ತೀರಿ, ಅವ್ವನೂ ಹೇಳ್ತಾ ಅಂದ್ರೆ ಅದ್ರ ಮೀರಿನೂ ನಾ ಮಾಡಿದ್ನಂದ್ರೆ ಅದಲ್ಲಿ ಸಕ್ಸಸ್ ಸಿಗಲ್ಲ ಸ್ನೇಹಿತರೆ. ಅದು ಬಿಡು, ಇಲ್ಲಿ ಮಿಶೋ ಆ್ಯಪ್ನಲ್ಲಿ ನಾವು ಹೆಂಗೆ ವಿಡಿಯೋ ಅಪ್ಲೋಡ್ ಮಾಡಬೇಕು, ನಾವು ಹೆಂಗೆ ಫೋಟೋ ಶೂಟ್ ಮಾಡಬೇಕು ಎಲ್ಲ ಅದೇ ರೀತಿಯಾದ ರೀತಿ ಇರ್ತಾವೆ. ಅದನ್ನೆಲ್ಲ ತಿಳ್ಕೊಳಕತ್ತೀನಿ ಈಗ. ಅದೆಲ್ಲ ಆನ್ಲೈನ್ ಒಳಗೆ ರೊಕ್ಕ ಪೇ ಮಾಡಿ ತಿಳ್ಕೊಳಕತ್ತೀನಿ ಸ್ನೇಹಿತರೆ. ಅದು ಯಾರು ಏನು ಎಂತ ಅಂತ ನಿಮಗೆಲ್ಲ ಡೀಟೇಲಾಗಿ ಹೇಳ್ತೀನಿ. ಫಸ್ಟಿಗೆ ನಾನು ನಿಮ್ಗೆಲ್ಲ ಥರ ಮಾಹಿತಿ ಸಿಗಲ್ಲ. ಯಾಕಂದ್ರೆ ನಾ ತಿಳ್ಕೊಂಡ್ಮ್ಯಾಗ ನಿಮ್ಗೆ ಖಂಡಿತ ₹1 ಇಲ್ಲಾರೇ ನಿಮ್ಗೆ ಖರ್ಚಿಲ್ಲೇ ನಾನು ಮಿಶೋ ಆ್ಯಪಿನ ಬಗ್ಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಇದು ಖಂಡಿತ ನಿಜವಾದ ಮಾತು ನೋಡಿ. ನಾನು ಏನು ಹೇಳ್ತೀನಿ ಏನು ಅದಕ್ಕೆ ಅಂತ ಇವತ್ತಿನ ತನಕ ಇದು ಕೆಲಸ ಆಗೈತೆ ರೀ. ಬೆಳಗ್ಗೆ ಹೊತ್ತು ಆಯ್ತಾರ ಮನೆ ತೊಳ್ಕೊ ಎಲ್ಲ ನೋಡ್ತಿರ್ಬೇಕು. ಮುಗಿಸ್ಕೊಂಡು ಈ ನಿಂತೀವಿ ಸ್ನೇಹಿತರೆ. ಈ ನೀರು ಬಂದವು, ನೀರು ತುಂಬ್ಕೊಂಡು ಬಟ್ಟೆ ಒಗೆದಾಕಿ ಪೂಜೆ ಮಾಡಿದ್ರಿ. ಪೂಜೆ ಮಾಡಿ ಬಟ್ಟೆ ಒಗೆದಾಕಿ ಸ್ನೇಹಿತರೆ. ಪೂಜೆ ಮಾಡಿ ಬಟ್ಟೆ ಒಗೆದಾಕಿ ಮತ್ತೆ ಸಿಗ್ತೀನಿ ರೀ ನಿಮಗೆ, ತೋರಿಸ್ತೀನಿ ರೀ ಎಲ್ಲ ಮನೆಯೆಲ್ಲ ಹೆಂಗೈತೆ ಅಂತ. ಬಾಂಡೆ ಒಂದು ತಿಕ್ಕಿನಿ, ಕರೆಂಟ್ ಹೋದ್ರಿ. ಕರೆಂಟ್ ಹೋಗೋಣ ನೀರು ಹೋಗ್ತಾವೆ ಸ್ನೇಹಿತರೆ. ನೀರು ಇಲ್ಲಾರ ಕಡೆ ಬಟ್ಟೆ ಒಗಿಲ್ರಿ. ಮತ್ತು ಪೂಜೆ ಮಾಡ್ಬೇಕಂತ ಟೈಮ್ 1 ಗಂಟೆ ಆಯಿತು. ಆಂಟಿಯವ್ರು ಬಂದು ಕುಂತರು, ಹಿಂಗಾಗಿ ಲೇಟ್ ಆಯಿತು. ಹಿಂಗಾಗಿ ಪೂಜೆ ಅಲ್ಲೇ ಕುಂತೀವಿ ಸ್ನೇಹಿತರೆ. ದೇವ್ರ ಪೂಜೆ ಮಾಡಿ ಮತ್ತೆ ಸಿಗೋಣ ನೋಡಿ ಸ್ನೇಹಿತರೆ. ಶ್ರಾವಣಿ ಕಸ ಹೊಡ್ಯಾಕತ್ತಾಳ, ನೀರಿನ ಗಾಡಿ ಬಂತು. ಹಿಂಗಾಗಿ ಕಸ ಹೊಡ್ಯಾಕತ್ತಾಳ ಶ್ರಾವಣಿ ಕೂಡ. ನಾನು ಪೂಜೆ ಮಾಡಿದೆ ನೋಡಿ. ನಾನು ಆಗಳೇ ಮಿಶೋ ಬಗ್ಗೆ ಹೇಳುವತ್ನ್ಯಾಗ ಒಬ್ರು ಕಸ್ಟಮರ್ ಬಂದರು. ಹಿಂಗಾಗಿ ಆ ಕಡೆ ಇದು ಕೊಟ್ಟೆ, ಟಾಪ್ಗಳು ಬೆಳಕತ್ತಿದ್ರು. ಟಾಪ್ಗಳ ಕಲೆಕ್ಷನ್ ಇಲ್ಲ. ಈ ಮಾಲ್ ಹಾಕ್ಬೇಕ್ರಿ, ₹1,00,000 ಮಾಲ್ ಹಾಕ್ತೀನಿ ಸ್ನೇಹಿತರೆ. ನೋಡ್ತಿರ್ಬೇಕು ನೀವು. ಇದಿಷ್ಟು ಮಾಲ್ ಎಲ್ಲ ಹೆಂಗೆ ಸೇಲ್ ಮಾಡ್ತೀನಿ ಅನ್ನೋ ತೋರಿಸ್ತೀನಿ. ಹೆಂಗೆ ಅದನ್ನ ಒಳ್ಳೆ ಪ್ಯಾಕಿಂಗ್ ಮಾಡಿ ಯಾಕೆ ಇಡಬೇಕು, ಏನು ಒರೆಸ್ಬೇಕು, ಹೆಂಗೆ ಎಲ್ಲನೂ ಮಾಹಿತಿ ಕೊಡ್ತೀವಿ ಸ್ನೇಹಿತರೆ. ನಿಮ್ಗೆ ಸೇಲ್ ಆಗತ್ತೆ ರೀ. ಟೈಮ್ ಅಂದ ತಾನೇ ಆಗುತ್ತೆ. ಎಲ್ಲ ಕ್ಲೀನ್ ಆಗೈತಿ, ಪೂಜೆನೂ ಆಗೈತೆ ರೀ. ಹೆಂಗ ಕಸ ಹೊಡಿಗಿಲ್ಲ ಮುಗೀತು ರೀ. ಬಟ್ಟೆ ಒಗಿಬೇಕು. ಪೂಜೆ ಯಾವ ಥರ ಮಾಡಿ ಅಂತ ನೋಡ್ಕೊಂಬನ್ನಿ ಸ್ನೇಹಿತರೆ. ಪೂಜೆ ನೋಡಿ, ಇವತ್ತು ಆಯ್ತಾರ ಪೂಜೆ ಮಾಡಿದಿಲ್ಲ. ಎಲ್ಲ ಜಗಲಿ ಪಗಲಿ ತೊಳ್ಕೊಂಡು ಉಸು ತಿಕ್ಕೊಂಡು ಮನೆ ದೇವ್ರು ವಾರಲ್ಲ ಪೂಜೆ ಮಾಡಿದೆ. ನಾನು ಆನ್ಲೈನಲ್ಲಿ ಮಿಶೋ ಒಳಗೆ ಹೆಂಗೆ ಇದು ಮಾಡೋದು, ಸೇಲರ್ ಅಕೌಂಟ್ ಹೆಂಗೆ ತೊಗೊಳೋದು ಎಲ್ಲನೂ ಮಾಹಿತಿ ತೊಗೊಂಡಿನಿ ರೀ. ನಾಳೆಗೆ ಸೇಲರ್ ಅಕೌಂಟ್ ತೊಗೊಳೋದು ನೋಡ್ಬೇಕ್ರಿ. ಹೆಂಗಾಗುತ್ತಾ ನೋಡ್ಬೇಕು. ಇರ್ಲಿಕ್ಕಂದ್ರೆ ಜಾಯ್ನ್ ಆಗಬೇಕು. ಆನ್ಲೈನಲ್ಲಿ ಹೇಗೆ ಕೊಡಕತ್ತಾರೆ ಸ್ನೇಹಿತರೆ. ಇದು ಒಬ್ರು ಆನ್ಲೈನಲ್ಲಿ ಹೇಳಕತ್ತಾರ. ಆ ಸಿಸ್ಟರಿಗೆ ಜಾಯ್ನ್ ಆಗಬೇಕು. ಅದು ಯಾರು ಏನು ಅಂತ ನನ್ನ ಸಕ್ಸಸ್ ಆದಮೇಲೆ ನಾನು ಹೇಳ್ತೀನಿ ರೀ. ಯಾಕಂದ್ರೆ ನನಗೆ ಇಂಗ್ಲೀಷ್ ಬರಲಿಕ್ಕೂ ನಿಮಗೆ ಹೇಗೆ ಕೊಡ್ತೀನಿ ರೀ ಅಂತ ಹೇಳ್ಯಾರ. ಇವತ್ತು ಮಾತಾಡಿಟ್ಟು ಸ್ನೇಹಿತರೆ. ಇವತ್ತು ಬರೀ ಮಾತಾಡೋದು ಇದೇ ಆಗ್ಯ ಸ್ನೇಹಿತರೆ. ಪೂಜೆ ಎಲ್ಲರೂ ದರ್ಶನ ಮಾಡ್ಕೊರಿ. ನಮ್ಮ ಮನೆ ದೇವ್ರ ವಾರ ಆಯ್ತಾರ. ಇವತ್ತು ನಾವು ಸಂಡೇ ಅಂತೇಳಿ ಏನು ಚಿಕನ್ ಪಕ್ಕನ ಮಾಡಿ. ಯಾಕಂದ್ರೆ ನಮ್ಮ ಮನೆ ದೇವ್ರ ವಾರ ನಡೆಯಲ್ಲ ಸ್ನೇಹಿತರೆ. ಶುಕ್ರವಾರ ಸಂಡೇ ನಡೆಯಲ್ಲ. ಶುಕ್ರವಾರ ಒಂದು ಹತ್ತಿ ನಡೆದೈತಿ ರೀ. ಎಲ್ಲ ಮಗ ಕಾನೂನು ಕರ್ಸಿದ ನೋಡಿ. ಹೂ ಎಷ್ಟಾಕೊಂಡು ಹೂವಿದ್ದು ತಂದು ಚೆಂದ ಅಲಂಕಾರ ಮಾಡಿ ಪೂಜೆ ಮಾಡಿದೆ. ಯಾಕೆ ಮನ್ಸಿಗೆ ಒಂಥರ ನೆಮ್ಮದಿ ಸಿಕ್ತು ರೀ ನನಗೆ. ಪೂಜೆ ಯಾವ ಹೊತ್ತಿಗಾರ ಮಾಡಿರಿ ನಮಗೆ ಮನುಷ್ಯ ನೆಮ್ಮದಿದ್ದಾಗ ಪೂಜೆ ಮಾಡ್ಬೇಕು ರೀ. ಹಂಗೆ ದೇವ್ರ ಭಕ್ತಿ ಮೇಲೆ ಮಾಡಿರ್ತೀವಿ, ದೇವ್ರಿಗೆ ಸಲ್ಲುತ್ತೆ ಸ್ನೇಹಿತರೆ. ರಾಟಿಗೂ ಪೂಜೆ ಮಾಡಿ ಹೂವು ಎಸಿಲ್ರಿ. ಅಷ್ಟೇ ಕುಂಕುಮ ಹಚ್ಚಿ ಉದ್ದಿನ ಕಡ್ಡಿ ಹಚ್ಚೀನಿ. ಶ್ರಾವಣಕುಮಾರ ನೀರು ತುಂಬ ಹಚ್ಚೀನಿ. ಅವನು ಹಂಗೆ ಕಳಿಸ್ತೀನಿ ರೀ. ಈಗ ಹೊತ್ತು ಮುನ್ವಾಗಿ ಬಂದೈತ್ರಿ. ಪಟ್ ಪಟ್ಟೆ ಓದಾಕ್ತೀನಿ ರೀ. ಅಪ್ಪ ನೀರು ಬರಾಕದ. ಇಷ್ಟು ನೀರು ತುಂಬ ಸಾಬೂನು ಪಡೆಯಕದಿಟ್ಟಿನ ಬಟ್ಟೆ. ಓ ಈ ಬಿಚ್ಚೈತಿ ಏನದು ಹಾಕಿದಿ ನೀನು. ಭಾಳ ನೀರು ತುಂಬ ಹಂಗೆ ಕಳಿ ಬಟ್ಟೆ ಓದಾಕ್ತೀನಿ. ಬೇರೆ ಹೋಗತ್ತಿ ಬರ್ರಿ. ನಾನು ಬಟ್ಟೆ ಒಗೆದು ಹಾಕ್ತೀನಿ. ನಾ ಎಲ್ಲಿ ಆನ್ಲೈನಲ್ಲಿ ಎಲ್ಲಿ ಜಾಯ್ನ್ ಆಗಲೋ ಬೇಡ ಅಂತ ಡೌಟ್ ಇದೆ ರೀ. ಆದ್ರೆ ಇನ್ನೊಂದು ಸ್ವಲ್ಪ ಮಾಹಿತಿ ತೊಗೊಳಕತ್ತೀನಿ ರೀ. ಮಿಶೋ ಒಳಗೆ ಕೆಲಸ ಮಾಡಬೇಕು ನಾನು ಅನ್ನೋದೊಂದು ತಲೆ ಬಂದೈತೆ ರೀ.
ಅದು ಯಾಕೆ ಮಿಶೋ ಒಳಗೆ ಕೆಲಸ ಮಾಡ್ಬೇಕನ್ನೋ ತಿಳಿಯ ಬಂತು ಏನು ಅನ್ನೋದು ನಾನು ಹೇಳ್ತೀನಿ ರೀ ಮುಂದೆ ಬರೋ ವಿಡಿಯೋಗಳಲ್ಲಿ. ಈಗ ಎಲ್ಲನೂ ಕ್ಲಿಯರಿಟಿ ನಿಮ್ಗೆ ಕೊಡೋಕ್ಕಾಗಲ್ಲ ಸ್ನೇಹಿತರೆ. ಎಲ್ಲನೂ ಕ್ಲಿಯರಿಟಿ ಕೊಟ್ಟಿವಿ ಅಂದ್ರೆ ಎಲ್ಲರೂ ಇದು ಮತ್ತು ಸುಳ್ಳೆ ಕ್ಲಿಯರಿಟಿ ಕೊಡಬಾರ್ದು. ನಾನು ಎಲ್ಲ ತಿಳ್ಕೊಂಡು ಹರ್ಕೊಂಡು ನನಗೆ ಅದರ ಇಂಗ್ಲೀಷ್ ಬರಲ್ಲ. ಅದು ಹೆಂಗಾಗುತ್ತೋ ಹೆಂಗಿಲ್ಲ ಗೊತ್ತಿಲ್ಲ. ಮಾಡಬೇಕನ್ನೋ ಒಂದು ಛಲ ಬಂದಿರ್ತಲ್ಲ, ಟ್ರೈ ಮಾಡಿದರೆ ಯಾವಾಗಲೂ ಅಸಾಧ್ಯ ಅಲ್ಲ ಸ್ನೇಹಿತರೆ. ಇಂಗ್ಲೀಷ್ ಕಲಿತು ಮಾಡ್ಬೋದು. ಆದರೆ ಒಂದು ಸ್ವಲ್ಪ ಯಾರಾದರೂ ಹೆಲ್ಪ್ ಮಾಡೋರಿದ್ರೆ ಇನ್ನೂ ಹೆಲ್ಪಿಂಗ್ ಆಗುತ್ತಾ. ಇಂಗ್ಲೀಷ್ ಬರೋರನ್ನ ನಾನು ಕೇಳ್ಕೊಂಡು ಮಾಡಬೇಕಂತ ಮಾಡೀನಿ. ನಮ್ಮ ವೈನಿಯರ್ ಕೂಡ ಫುಲ್ ಹೆಲ್ಪ್ ಮಾಡ್ತಾರೆ. ನಮ್ಮ ವೈನಿಯರ್ ನಾಳೆ ತಿಳ್ಕೊಂಡು ಮೊದಲು ಸೇಲರ್ ಅಕೌಂಟ್ ನಾವು ಸೇಲ್ ಮಾಡ್ತೀವಿ ಅಂದ್ರೆ ನಮ್ಮದಾದ ಒಂದು ಅಕೌಂಟ್ ತೊಗೋಬೇಕು ರೀ ಮಿಶೋ ಒಳಗೆ. ಈ ಮಿಶೋ ಆ್ಯಪ್ ಹೆಂಗೈತೆ ಒಂದು ಅಕೌಂಟ್ ತೊಗೊಂಡ್ವಿ ಅಂದ್ರೆ ಅಲ್ಲಿ ನಮ್ಮದೆಲ್ಲ ಬ್ಯಾಂಕ್ ಅಕೌಂಟ್ ಎಲ್ಲ ಹಾಕಿದ್ವಿ ಅಂದ್ರೆ ನಾವು ಸೇಲ್ ಮಾಡೋರಂತೆ ನಮ್ಮದೊಂದು ಅಕೌಂಟ್ ಆಯ್ತಂದ್ರೆ ಎಷ್ಟು 7 ಲಕ್ಷ ಜನ ಸೇಲರ್ಗಳದ ರೀ. ಆದರೆ ನಮ್ಮದು ಒಂದು ಅಕೌಂಟ್ ಆಗುತ್ತೆ. ಅಲ್ಲಿ ನಾವು ಹೆಂಗೆ ಯೂಟ್ಯೂಬ್ ಅಕೌಂಟ್ ತೊಗೊಂಡಿರ್ತೀವಿ ಅಲ್ಲಿ ನಾವು ಮಿಶೋ ಅಕೌಂಟ್ ತೊಗೋಬೇಕು ಸ್ನೇಹಿತರೆ. ಅಲ್ಲಿ ತೊಗೊಂಡ್ವಿ ಅಂದ್ರೆ ನಮಗೆ ಸೇಲ್ ಮಾಡೋಕೆ ನಾವು ಫೋಟೋ ಹೊಡೆದು ನಮ್ದು ಒಂದು ಅಕೌಂಟ್ ಅಂತ. ಈಗ ಯೂಟ್ಯೂಬ್ ಅಕೌಂಟ್ ಇಲ್ಲ ನಾವು ಯೂಟ್ಯೂಬ್ಗೆ ವೀಡಿಯೋ ಅಪ್ಲೋಡ್ ಮಾಡೋಕೆ ಬರಲಿಲ್ಲ ರೀ. ಹಂಗೆ ಮಿಶೋ ಅಕೌಂಟ್ ಇಲ್ಲಕ್ಕೆ ನಾವು ಮಿಶೋದಾಗ ಅಪ್ಲೋಡ್ ಮಾಡೋಕೆ ಬರಲ್ಲ. ಅದು ಅಕೌಂಟ್ ತಿಳ್ಕೊಬೇಕು. ಎಲ್ಲ ಒಂದು ಸ್ಟೆಪ್ ವೆರಿಫಿಕೇಷನ್ ಮಾಡೀನಿ. ಇನ್ನೇ 2ನೇ ಸ್ಟೆಪ್ ವೆರಿಫಿಕೇಷನ್ ಮಾಡಬೇಕು. ಅದು ಒಂದದಿಂದ ಮುಗಿಯಲ್ರಿ. ಅದ್ರಾಗ ನಿಧಾನಕ್ಕೆ ತಿಳ್ಕೊಂಡು ಮಾಡಬೇಕು ಸ್ನೇಹಿತರೆ. ಅದು ಯಾಕಂದ್ರೆ ಗಸಿ ಬಿಸಿ ಮಾಡೋ ಕೆಲಸ ಅಲ್ಲ ಅದು ಮಿಶೋ ಒಳಗೆ. ಬರೀ ನಾನು ನಾಳೆಗೆ ಅದೋ ಸ್ಟೆಪ್ ತಿಳ್ಕೊಂಡು ಇವತ್ತು ಯಾವ ಸ್ಟೆಪ್ಪಿಗೆ ಅದನ್ನ 2ನೇ ಸ್ಟೆಪ್ಪಿಗೆ ಅನ್ನೋದು ನಿಮಗೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ನೋಡ್ಕೊರಿ. ಇಲ್ಲ ಏನು ಕೇಳ್ತಾ ಏನಿಲ್ಲ ಅಂತೆಲ್ಲ ತಿಳ್ಕೊಂಡಿನಿ. ಇನ್ನೂ ತಿಳ್ಕೊಬೇಕ್ರಿ. ಇನ್ನೂ ತಿಳ್ಕೊತೀನಿ. ಇನ್ನೂ ಒಂದು ವಾರ ಬೇಡ ತಿಂಗಳದಾಗ ಮಿಶೋಗೆ ನಾನು ಸೇಲರಾಗಿ ನಾನು ಮಿಶೋದೊಳಗೆ ಸೇಲ್ ಮಾಡಬೇಕಂತ ಡಿಸೈಡ್ ಮಾಡಿಬಿಟ್ಟಿನಿ ಸ್ನೇಹಿತರೆ. ಮತ್ತು ಬೇರೆ ವರ್ಕ್ ಏನೋ ವರ್ಕ್ ಮಾಡಬೇಕು, ಬಿಸ್ನೆಸ್ ಮಾಡಬೇಕಂದ್ರೆ ಕೆಲಸ ಆಗಲ್ಲ ಸ್ನೇಹಿತರೆ. ಅಮೌಂಟ್ ಬೇಕು. ಇದು ಜೀರೋ ನೋಡಿ. ಏನು ನಮ್ಗೆ ₹1 ಇನ್ವೆಸ್ಟ್ಮೆಂಟ್ ಮಾಡೋಂಗಿಲ್ಲ. ಮತ್ತು ಸ್ನೇಹಿತರೆ ಇನ್ನೊಂದು ಏನಂದ್ರೆ ನಾವು ಸೇಲ್ ಮಾಡಿರ್ತೀವಲ್ಲ ರಿಟರ್ನ್ ಬಂದು ಅಂದ್ರೆ ಅವು ನಾವು ಹೆಂಗೆ ರಿಟರ್ನ್ ಮಿಶೋ ಕಡೆನ ರೊಕ್ಕ ಅವ್ರಿಗೆ ಹಾಕಿಸ್ಬೇಕು ಅನ್ನೋದು ಅದನ್ನೂ ಸ್ವಲ್ಪ ಮಾಹಿತಿ ತಿಳ್ಕೊಳಕತ್ತೀನಿ. ಅದು ಗೊತ್ತಾಗಿಲ್ಲ. ಪರ್ಫೆಕ್ಟಾಗಿ ಮಿಶೋ ಒಳಗೆ ಎಲ್ಲ ತಿಳ್ಕೊಂಡ್ಮ್ಯಾಗ ನಾನು ಸೇಲ್ ಮಾಡಾಕತ್ತಿಂದ ಖಂಡಿತ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಬೇಕು, ಎಲ್ಲ ಜನಗಳಿಗೆ ಯೂಸ್ಫುಲ್ ಆಗಲಿ ಅಂತ ನಾನು ಅನ್ಕೊಂಡೀನಿ. ಇದ್ರ ಬಗ್ಗೆ ನಿಮ್ಮ ಮಿಶೋ ಒಳಗೆ ಸೇಲ್ ಮಾಡೋದು ಅದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಭಿಪ್ರಾಯವನ್ನು ತಿಳಿಸಿ. ನಾನು ವರ್ಕ್ ಮಿಷನ್ನ ಐಡಿಯಾ ಬಿಟ್ಟು ನೋಡಿ ಇದಕ್ಕೆ ನಿಂತೀನಿ ಸ್ನೇಹಿತರೆ. ಯಾಕೆ ವರ್ಕ್ ಮಿಷನ್ನ ಅಮೌಂಟ್ ಹಾಕ್ಬೇಕು. ಇದಕ್ಕೇನು ಅಮೌಂಟ್ ಇಲ್ಲ. ನಾನು ಹೆಂಗಾದ್ರೂ ಬಟ್ಟೆ ಸೇಲ್ ಮಾಡ್ತೀನಿ. ನಾನು ತಾಕಿರುವಂಥ ಸೀರೆಗಳನ್ನ ಫೋಟೋ ಶೂಟ್ ಮಾಡ್ಕೇಳಿ ಮಿಶೋಕ್ಕೆ ಅಪ್ಲೋಡ್ ಮಾಡೋದು. ಯಾರು ಆರ್ಡ್ರ್ ಕೊಡ್ತಾರೆ ನೋಡಿಯಪ್ಪ ನಾ ಹಾಕಿ ಕೊಡ್ತೀನಿ. ಬರೀ ಸ್ನೇಹಿತರೆ ನೋಡಿ ಇವತ್ತು ಅಕ್ಕಿ ದೇವ್ರಿಗೆ ಹೋಗಕ್ಕೆ ಆಮೇಲೆ ಹೋಗತ್ತೆ ಬಿಡೋ ದೇವ್ರಿಗೆ ಇವತ್ತು ಆಮೇಲೆ ಹೋಗತ್ತೆ ನೋಡಿ ಸ್ನೇಹಿತರ. ಬಟ್ಟೆ ಎಲ್ಲ ಒಗೆದು ಹಾಕಿ ಅಡುಗೆ ಮಾಡ್ಕೊಂಡಿನಿ. ಇವತ್ತೇನು ಆರಲ್ಲ, ನಾಳೆಗೆ ಆರ್ತಾ ಇವು ಅಷ್ಟು. ಮತ್ತು ನೀರು ತುಂಬಿಟ್ಟೆ. ಫುಲ್ ಕಾತ್ಲಾಗೈತೆ. ಬೀರಪ್ಪ ಮುತ್ತೆಗೆ ಹೋಗಿ ಬಂದ್ಯಾವಿ. ಬೀರಪ್ಪ ಮುತ್ತೆಗೆ ಹೋಗಿ ಬಂದು ಅಂತ ಇವತ್ತು ಆಯ್ತಾರಲ್ಲ. ಹಿಂಗಾಗಿ ದೇವ್ರಿಗೂ ಹೋಗಿ ಬಾ ಅಂದೆ. ಅಡುಗೆ ಏನು ಮಾಡೀನಿ ಅಂದ್ರೆ ಇವಾಗ ಕಿರ್ಸಾಲಿ ಪಲ್ಯ ತರ್ಸೀನಿ ರೀ ಸ್ವಲ್ಪ ನೋಡಿ. ಸಕ್ಕರೆ ಮನುಷ್ಯಾಗ ಒಂದು ರೊಟ್ಟೆ ಆಗುತ್ತೆ. ಕಿರ್ಸಾಲಿ ಪಲ್ಯ ಇದು ಪಲಾವ್ ಮಾಡೀನಿ. ಟಮಾಟೊ ಬಾತ್ ತೆರಿತಿ ನೋಡಿ ಸ್ನೇಹಿತರೆ. ಹವಾ ಬಿಟ್ಟೆ ನೋಡಿ. ಟೊಮಾಟೊ ಬಾತ್ ಮಸ್ತಾಗೈತೆ ನೋಡಿ ಸ್ನೇಹಿತರೆ. ಟೊಮಾಟೊ ಜಾಸ್ತಿ ಟಮಾಟಿ ಏನು ತಿಂತಿ ಹುಳಿ ತಿನ್ಬೇಡ. ಬಾ ಬಿಸಿ ತಮ್ಮ ಕರ್ಕೊಂಡು ಬಾ ಉಣ್ಣಾಕತ್ರಿ. ಒಂದು ರೊಟ್ಟಿ ಉಣ್ರಿ. ಮೊದಲು ರೊಟ್ಟಿ ಉಂಡದು ನೋಡು ಬನ್ನಿ ಸ್ನೇಹಿತರೆ. ಊಟ ಮಾಡ್ತೀವಿ. ಊಟ ಮಾಡಿ ಇನ್ನೂ ಕೆಲಸ ಬಾಕಿ ಭಾಳ ಐತಿ ನಮ್ಮದು. ಟೈಮ್ 8 ಗಂಟೆ ಆಯ್ತು ರೀ. ಬಟ್ಟೆ ಕಸ್ಟಮರ್ ಮತ್ತೆ ಬಂದಿದ್ರು, ಅವ್ರಿಗೆ ಕೊಟ್ಟು ಇದೆಲ್ಲ ಅಡುಗೆ ಮನೆ ಕ್ಲೀನ್ ಐತೆ. ಪರ್ಸಲ್ ಭಾಳ ಇದು ಐತೆ ನೋಡಿ. ಇವೆಲ್ಲ ಸಟ್ ಮಾಡಬೇಕು ರೀ ಇವತ್ತು ನೋಡಿ ಸ್ನೇಹಿತರೆ. ಸಟ್ಟಿಂಗ್ ಮಾಡ್ತೀನಿ ರೀ. ಇಷ್ಟು ತೆಗೆದು ಇಷ್ಟು ಇಟ್ಟಿನಿ. ಶ್ರಾವಣಕುಮಾರ್ ಗಿಟ ಹಾಕಿ ಮನಗಿಸ್ತೀನಿ ರೀ. 8 ಆಯ್ತು ಟೈಮು ನೋಡಿರಿ. ಟೈಮ್ ಆಗಾಕ ತಡ ಇಲ್ಲ ಸ್ನೇಹಿತರೆ. ಅವಾಗ ಊಟ ಮಾಡಿ ಮನಗಿಸರಾಗ 8:30 9 ಗಂಟೆ ಆಗುತ್ತೆ. ನಮಗೂ ಕೂಡ ಹಸು ಆಗೈತೆ. ಹುಣ್ಣುಂಬರಿ ಊಟ ಮಾಡಿ ಸಿಗೋಣ ಸ್ನೇಹಿತರೆ.